ಇಲ್ಲಿ ನೋಡಿ ಇಬ್ಬರು ಅಪ್ಸರಿಯರವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಶಾಸನ ಇದೆ, ಸ್ವಸ್ತಿ ಶ್ರೀ ಭದ್ರಮಸ್ತು ಜಿನ ಶಾಸನದಲ್ಲಿ ನಾಗತ್ತರನ ಮಗಳು ತೊಣ್ಣೊಬ್ಬೆ ಸನ್ಯಾಸಗೈದು ಮುಡಿಪಿದಳ್ ಅಂತ ಒಂದು 9ನೇ ಶತಮಾನದ ಲಿಪಿಯಲ್ಲಿ ಶಾಸನ ಇದೆ. ಕೋಟೆ ಒಳಗಡೆ ಒಂದು ಹಳೇ ಬಾವಿ ಇದೆ, ಈಗಲೂ ಕೂಡ ನೀರು ನೋಡ್ಬೋದು. ಸುಮಾರು ಅನ್ಕೊಳ್ಳಿ 1200 ವರ್ಷ ಅಂತಾನೆ ಅನ್ಕೊಂಡ್ರು, 1000 ವರ್ಷ ಅನ್ಕೊಂಡ್ರು ನೋಡಿ ನೀರಿನ ವ್ಯವಸ್ಥೆ ಹೇಗಿತ್ತು. ತುಂಬಾ ಚೆನ್ನಾಗಿದೆ. ನಾಗತ್ತರನ ಒಂದು ಆಳ್ವಿಕೆಯಲ್ಲಿ ಅವನ ಬಂಟ ಪ್ರಾಣವನ್ನ ಊರಳಿವಿಗಾಗಿ ಪ್ರಾಣವನ್ನ ತ್ಯಾಗ ಮಾಡಿದಾಗ ಅವರ ಮಗ ಯಾರು ಪ್ರಾಣ ತ್ಯಾಗ ಮಾಡ್ತಾನೆ ಅವ್ರ ಮಗ ಶಾಸನ ಹಾಕ್ಸಿರೋದು ಇದೆ. ಆನೆಕಲ್ಲಲ್ಲಿ ಹೆಬ್ಗೋಡಿ ಅಂತ ಇದೆ, ಪೇಪರ್ ವಾಯಿ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ಅಲ್ಲೂ ಕೂಡ ಮೆನ್ಷನ್ ಆಗುತ್ತೆ, ಕಲಿಯುಗದನುವ ನಾಗತ್ತರ ಎರೆಯಪ್ಪ ಅರಸರ ಗಂಗರರಸರ ಆಳ್ವಿಕೆ ಸಮಯದಲ್ಲಿ ಹೋರಾಟ ಮಾಡಿ ಒಬ್ಬ ವೀರ ಪ್ರಾಣ ತ್ಯಾಗ ಮಾಡಿರುವಂಥ ವೀರ್ಗಲ್ಲಲ್ಲೂ ತಿರ್ಗಾ ನಾಗತ್ತರನ ಹೆಸರು ಮೆನ್ಷನ್ ಆಗುತ್ತೆ. ಕೆಲವಾರು ಭೂಮಿಯನ್ನು ದತ್ತಿ ಕೊಟ್ಟಿರುವಂಥದ್ದು ಕೂಡ ಹೇಳುತ್ತೆ. ನಾಗತ್ತರ ಬೆಂಗಳೂರಿಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಈ ಹಿಸ್ಟ್ರಿ ನೋಡಿದ್ರೆ ನಮಗೆ ಕೆಂಪೇಗೌಡರಿಗಿಂತ ನಾವು ಒಂಚೂರು ಹಿಂದೆ ಹೋಗಿ ನೋಡಿದ್ರೆ ಬೆಂಗಳೂರಿನ ಲೋಕಲ್ ರಾಜ ಅಥವಾ ಸ್ಥಳೀಯ ರಾಜ ಅಥವಾ ಸಾಮಂತ ರಾಜನೋ ಏನೇ ಆಗಿರ್ಬೋದು, ಆ ವ್ಯಕ್ತಿ ಇಲ್ಲಿ ತುಂಬ ಐಕಾನಿಕ್ ಆಗಿ ಹೀರೋಯಿಕ್ ಆಗಿ ಕಾಣಿಸ್ತಾ ಇರೋವಂಥ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಶಾಸನದಲ್ಲೇ ನಮಗೆ ಬೆಂಗಳೂರು ಅಂತಲೂ ಸಿಗ್ತಾ ಇರೋದು. ನೀವು ಹೇಳಿದ್ರೆ ಅವ್ನ ದತ್ತು ಮಕ್ಕಳುಗಳನ್ನು ಅಷ್ಟು ಚೆನ್ನಾಗಿ ಅವನು ಪೋಷಣೆ ಮಾಡಿದ್ದಾನೆ, ಅವನಿಗೆ ಹಲವಾರು ಬಿರುದಾವಳಿಗಳಿದ್ದಾವೆ, ಅವನು ಹೊಗಳಿ ಬರೆದಿದ್ದಾರೆ ಅಂತ. ಅಲ್ಲಿರೋ ಈಗ ಇದೇ ಥರ ನಾಗತ್ತರನ ಬಗ್ಗೆ ಶಾಸನಗಳು ಬೇಗೂರು ದೇವಸ್ಥಾನದಲ್ಲಿ ಇನ್ನೊಂದಷ್ಟು ಶಾಸನಗಳಿದ್ದಾವೆ ಅಂತ ಅಂದ್ರಲ್ಲ ಸರ್, ಏನೇನು ವಿಚಾರಗಳ ಬಗ್ಗೆ ಇದ್ದಾವೆ ಸರ್ ಅವೆಲ್ಲ? ನಾನು ಹೇಳಿದೆ ಸಾಕು ಮಗನ ಬಗ್ಗೆ ಹೇಳಿದೆ, ಪೂರ್ವಣ ಶೆಟ್ಟಿ ಪೇಗೂರಿನ ಬಗ್ಗೆ ಇದೆ. ಆತನು ಒಬ್ಬ ಸಾಕು ಮಗನಾಗಿ ಅವನು ಪ್ರಾಣ ತ್ಯಾಗ ಮಾಡ್ದ ಅಂತ. ಆಮೇಲೆ ಪ್ರಮುಖವಾಗಿ ನಮಗೆ ಕೈಕೊಂಡ್ರಳ್ಳಿ ಅಂತ ಬರುತ್ತೆ ಈ ಸರ್ಜಾಪುರ ರಸ್ತೆ ಹತ್ರ. ಅಲ್ಲಿ ಎರೆಯಂಗ ಅನ್ನುವಂಥವನು ನಾಗತ್ತರನ ಒಂದು ಆಳ್ವಿಕೆಯಲ್ಲಿ ಅವನ ಬಂಟ ಪ್ರಾಣವನ್ನ ಊರಳಿವಿಗಾಗಿ ಪ್ರಾಣವನ್ನ ತ್ಯಾಗ ಮಾಡಿದಾಗ ಅವರ ಮಗ ಯಾರು ಪ್ರಾಣ ತ್ಯಾಗ ಮಾಡ್ತಾನೆ ಅವ್ರ ಮಗ ಶಾಸನ ಹಾಕ್ಸಿರೋದು ಇದೆ. ಆಮೇಲೆ ಪ್ರಮುಖವಾಗಿ ಆಗ್ರಾ ಕೆರೆ ನಾನು ಹೇಳಿದ್ನಲ್ಲ, ಅಲ್ಲಿ 2 ಕೆರೆಯನ್ನ ಕಟ್ಟಿಸಿ ಒಂದು ತೂಬನ್ನ ಬಿಡ್ತಾನೆ ನಾಗತ್ತರನ ಆಳ್ವಿಕೆಯಲ್ಲಿ. ಇದೆಲ್ಲ ಅವನ ಒಂದು ಆಳ್ವಿಕೆಯ ಒಂದು ಸರೌಂಡಿಂಗ್ಸ್ ಅಲ್ಲಿ ಕೊಡುವಂತ ಒಂದು, ಈಗ ಈ ಬೆಂಪೂರು ಎಲ್ಲಿ ಗಂಟ ಇತ್ತು ಅಂದ್ರೆ ಇದೊಂಥರ ಈಗ ನನಗೀಗ ಅನ್ಸಿದ್ದು ಈಗ ಶ್ರೀ ಪುರುಷನ ಕಾಲದಲ್ಲೇನೆ ಈ ಅಗರದ ಕೆರೆ ಇವೆಲ್ಲ ಆಗೋದು ಅಂತ ಹೇಳ್ತಾರೆ. ಹೌದು, ಶ್ರೀ ಪುರುಷ 750 ಆಗುತ್ತೆ. ನಂತರ ಈ ರಾಚಮಲ್ಲ ಮತ್ತೆ ಎರೆಯಂಗ ಇವ್ರದ್ದೇನಾಗುತ್ತೆ 1830s ಇಂದ 900 ಒಳಗಡೆ ಇವರಿಬ್ಬರು ರಾಜರುಗಳ ಆಡಳಿತದಲ್ಲೇ ರಾಚಮಲ್ಲ ಪೆರ್ಮಡಿ ಅಂತಾರೆ ಅವರ ಒಂದು ಕಾಲದಲ್ಲಿ, ಮತ್ತೆ ಎರೆಯಂಗನ ಕಾಲದಲ್ಲಿ ಒಂದು ನಾಗತ್ತರನ ಒಂದು ಯುದ್ಧದ ಒಂದು ಸನ್ನಿವೇಶಗಳೆಲ್ಲ ನಾಗತ್ತರ ಬಂದು ಎರೆಯಂಗನ ಕಾಲದಲ್ಲಿ, ಎರೆಯಂಗ ಮತ್ತೆ ರಾಚಮಲ್ಲ ಇವರ ಗಂಗಾ ಇವರು ಚಕ್ರವರ್ತಿಗಳ ರಾಚಮಲ್ಲಂಗೂ ಕೂಡ ತುಂಬಾ ಒಂದು ಪೀಕ್ ಟೈಮ್ ಇದೆ ಅಲ್ಲ. ಹೌದು, ಪೆರ್ಮಡಿ ರಾಚಮಲ್ಲ. ಆ ಒಂದು ಸಂದರ್ಭದಲ್ಲೇ ಈತನ ಆಡಳಿತ ಇಲ್ಲಿ ಹೇಗಿತ್ತು ಅಂದ್ರೆ, ನಾವೀಗ ನಮ್ಮ ಕೆಂಪೇಗೌಡರು ಬೆಂಗಳೂರಿನ ಎಷ್ಟು ಒಂದು ವ್ಯವಸ್ಥಿತವಾಗಿ ಕಟ್ಟಿ ಆಡಳಿತ ನಡೆಸಿದ್ರು, ಹಾಗೆ ನಾಗತ್ತರ ಈ ಬೇಗೂರು ಸುತ್ತಮುತ್ತ ಪ್ರಾವಿನ್ಸ್, ಇವತ್ತಿನ ಆನೆಕಲ್ಲು ಸರ್ಜಾಪುರ ಇದೆಲ್ಲ ಬಹುಶಃ ಈ ಪ್ರಾವಿನ್ಸ್ಗೆ ಬರ್ತಾ ಇತ್ತು ಅನ್ಸುತ್ತೆ, ಒಳನಾಡು. ಅದರಲ್ಲಿ ಇದು ಬೆಂಪೂರು 12. ಆ ಬೆಂಪೂರು 12 ಯಾವ್ದ್ರೊಳಗಡೆ ಬರ್ತಾ ಇತ್ತು ಅಂದ್ರೆ ಗಂಗಾವಾಡಿ 96,000 ಸಾಸಿರ ಇದರಲ್ಲಿ ಬರ್ತಾ ಇತ್ತು. 96,000 ಏನು ಬರ್ತಾ, ಅದರಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಈತ ಪಡಿತಾನೆ. ಈತನ 9ನೇ ಶತಮಾನದಲ್ಲಿ ಸುಮಾರು ಒಂದು 7-8 ಶಾಸನಗಳು ಇವನ ಹೆಸರಲ್ಲೇ ಮೆನ್ಷನ್ ಆಗುತ್ತೆ. ಇವನ ಆಡಳಿತ ಬಗ್ಗೆ ಹೇಳುತ್ತೆ. ಆಮೇಲೆ ಇವನು ಯುದ್ಧ ಗೆದ್ದು ಸೋಮನಾಥ ದೇವಸ್ಥಾನ ಕಟ್ಟಿಸಿರೋದು ಇವನೇ. ಇವತ್ತು ನಾಗೇಶ್ವರ ದೇವಸ್ಥಾನ ಅಂತ ಅವನಿಗೆ ಅದು ಡೆಡಿಕೇಟ್ ಮಾಡಿದ್ದೀವಿ. ನಂತರ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದಾಗ ಇವನ ಪಟ್ಟವನ್ನು ಯಾರಿಗೆ ಕೊಡ್ತಾರೆ ಅಂತ ಮೆನ್ಷನ್ ಆಗಿದೆ. ಬೆಂಪೂರಿಗೆ ಇನ್ನೂ 12 ಊರುಗಳು ಯಾವುದು ಸೇರುತ್ತೆ ಬೆಂಗಳೂರು ಸರೌಂಡಿಂಗ್ ಇರೋದು, ಅವು ಕೂಡ ನಮಗೆ ದಾಖಲೆ ಸಿಗ್ತಾ ಹೋಗುತ್ತೆ. ಬೆಂಗಳೂರು ಇಲ್ಲಿದು ಒಂದು ಚಿಕ್ಕದೇನು ಸಂಸ್ಥಾನ ಅಂತ ನಾವು ಕರಿತಾ ಇದ್ದೀವಿ. ಈ ಸಂಸ್ಥಾನಕ್ಕೆ ಒಳಪಡುವಂಥ ಒಂದು 12 ಊರುಗಳು ನಂತರ ನಾಗತ್ತರ ಸತ್ತ ನಂತರ ಆ್ಯಡ್ ಮಾಡ್ತಾರೆ, ಇರುಗನಿಗೆ ಆ್ಯಡ್ ಮಾಡಿದ್ದಾರೆ.
ಅದು ಲೈಕ್ ಆ ಊರುಗಳು ಈಗಲೂ ಕೂಡ ಆಗಾಗ್ಗೆ ಇರುವಂಥದ್ದು, ಮತ್ತು ಕೆಲವರು ಒಂದು ಸಣ್ಣ ಪುಟ್ಟ ಬದಲಾವಣೆಯಲ್ಲಿ ಅದು ಅಸ್ತಿತ್ವಗಳನ್ನು ಹಾಗೆ ಉಳಿಸ್ಕೊಂಡಿದೆ ಅಂದಾಗ ನೋಡಿ ಬೆಂಗಳೂರಿಗೆ ಎಷ್ಟು 1200 ವರ್ಷದ್ದು ಇತಿಹಾಸ ಕಣ್ಣು ಕಟ್ಟುವಂತೆ ಈ ಪ್ರದೇಶಗಳಲ್ಲಿ ಹಾಗೇ ಕಾಣುತ್ತೆ ನಮಗೆ. ಸೊ ಈಗ ನೀವು ನೋಡೋದಾದರೆ ಮಡಿವಾಳ ಇರ್ಬೋದು, ಆಗ್ರಾ ಕೆರೆ ಇರ್ಬೋದು, ಇವೆಲ್ಲ ಒಂಥರ ಕನೆಕ್ಟಿವಿಟಿ ಇಲ್ಲಿಗೆ. ಓಕೆ, ಈ ಬೆಲ್ಟೆ ಒಂದು ಈ ಆನೆಕಲ್ಗೆ ಹಿಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಸೌತ್ ಬ್ಯಾಂಗ್ಳೂರ್ನ ಒಂದು ಎಕ್ಸಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಇದು ಒಂದು ಪ್ರಮುಖವಾದಂಥ ಒಂದು ಪುರಾತನವಾಗಿ ಉತ್ತರದ ಬೆಂಗಳೂರು ಉತ್ತರ ಅಂತ ನಾವೇನು ನೋಡ್ತೀವಿ, ಹಳ್ಳಿಗಳ ಮುಖಾಂತರ ಇದ್ದಂಥ ಜಾಗ ಇವುಗಳೇ ಈ ಕಡೆ ಬೇಗೂರನೆ. ಹೌದು, ಇಲ್ಲಿಂದ ಆ ಕಡೆಗೆ ಹೋಗಿರೋದು. ಹೌದು ಹೌದು, ಖಂಡಿತ ಖಂಡಿತ. ಸೊ ಇಷ್ಟು ನಾಗತ್ತರನ ವಿಚಾರವಾದರೆ, ನಂತರ ಈ ಕೋಟೆ ನೋಡಿ ಇನ್ನೂ ಕೂಡ ಹಾಗೆ ಅಸ್ತಿತ್ವದಿದೆ. ಆ ಕೋಟೆ ಒಳಗಡೆ ಒಂದು ಹಳೇ ಬಾವಿ ಇದೆ, ಈಗಲೂ ಕೂಡ ನೀರು ನೋಡ್ಬೋದು. ಸುಮಾರು ಅನ್ಕೊಳ್ಳಿ 1200 ವರ್ಷ ಅಂತಾನೆ ಅನ್ಕೊಂಡ್ರು, 1000 ವರ್ಷ ಅನ್ಕೊಂಡ್ರು ನೋಡಿ ನೀರಿನ ವ್ಯವಸ್ಥೆ ಹೇಗಿತ್ತು. ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಬಾವಿ. ಹೌದು ಹೌದು, ಅದ್ರದ್ದು ಸ್ಟ್ರಕ್ಚರ್ ನೀವು ನೋಡಿದ್ರೇನೆ ಅಂದ್ರೆ ಇದು ಒಂದು ಸ್ವಲ್ಪ ಚಿಕ್ಕ ಕೋಟೆ ಆಗಿರೋದ್ರಿಂದ ಇಲ್ಲಿ ಎಲ್ಲದನ್ನು ಚಿಕ್ಕದಾಗೆ ಮಾಡ್ಕೊಂಡಿದ್ದಾರೆ ಆ ಕಾಲದಲ್ಲಿ. ಬಹುಶಃ ಬಾವಿ ತರನು ಇದೆ, ಒಂಥರ ಈ ಕಲ್ಯಾಣಿ ತರನು ಇದೆ, ಬಟ್ ನೀರ್ ಜಾಸ್ತಿ ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ಜಾಗ ಕಡಿಮೆಯಲ್ಲಿ ಮಾಡಿದ್ದಾರೆ. ಹೌದು, ಬಹುಶಃ ನನಗನ್ಸ್ದಂಗೆ ಈ ವಿದ್ವಾಂಸರುಗಳು ಯಾರು ಇರ್ತಾ ಇದ್ರು, ಪ್ರಮುಖರು, ಅಗ್ರಹಾರಗಳಿಗೆ ಸಂಬಂಧಪಟ್ಟವರು, ಅವರೆಲ್ಲ ಇಲ್ಲಿ ಉಳ್ಕೊಂತಿದ್ರೇನೋ, ಅವ್ರಿಗೆ ಒಂದು ಕೋಟೆ ಕಟ್ಟಿದ್ರು ಬಹುಶಃ ಇರಬಹುದು. ಆನೆಕಲ್ಲಲ್ಲಿ ಹೆಬ್ಗೋಡಿ ಅಂತ ಇದೆ, ಪೇಪರ್ ವಾಯಿ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ಅಲ್ಲೂ ಕೂಡ ಮೆನ್ಷನ್ ಆಗುತ್ತೆ, ಕಲಿಯುಗದನುವ ನಾಗತ್ತರ ಎರೆಯಪ್ಪ ಅರಸರ, ಗಂಗರರಸರ ಆಳ್ವಿಕೆ ಸಮಯದಲ್ಲಿ ಹೋರಾಟ ಮಾಡಿ ಒಬ್ಬ ವೀರ ಪ್ರಾಣ ತ್ಯಾಗ ಮಾಡಿರುವಂಥ ವೀರ್ಗಲ್ಲಲ್ಲೂ ತಿರ್ಗಾ ನಾಗತ್ತರನ ಹೆಸರು ಮೆನ್ಷನ್ ಆಗುತ್ತೆ. ಕೆಲವಾರು ಭೂಮಿಯನ್ನು ದತ್ತಿ ಕೊಟ್ಟಿರುವಂಥದ್ದು ಕೂಡ ಹೇಳುತ್ತೆ. ಸೊ ಹಾಗಾಗಿ ಆನೆಕಲ್ಲಾಯಿತು, ಸರ್ದಾಪುರ ಆಯಿತು, ಈ ಕೈಕೊಂಡ್ರಳ್ಳಿ, ಈ ಒಂದು ಬೆಲ್ಟ್ಗೆಲ್ಲ ನಾಗತ್ತರನ ಆಳ್ವಿಕೆ ಅಸ್ತಿತ್ವ ಇತ್ತು ಅಂತ. ಪ್ರಮುಖವಾಗಿ ಆಗ್ರಾ ಕೆರೆದು ತೂಬ್ದಂತೂ ಪ್ರಮುಖ ಆಗ್ತಾ ಹೋಗುತ್ತೆ. ಅಲ್ಲಿ ಅವನ ಬಂಟ್ರು, ಆಮೇಲೆ ಅನೇಕ ಬಂಟ್ರುಗಳು ಪ್ರಾಣತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕರೇಲ ಅಂತ ಹೇಳುವಂಥ ಒಬ್ಬ ಪ್ರಾಣತ್ಯಾಗ ಮಾಡಿರೋದು ವೀರ್ಗಲ್ ಕೂಡ ಇದೆ. ಅದು ಇವಾಗ ಬೆಂಗಳೂರು ಮ್ಯೂಸಿಯಂ ಅಲ್ಲಿದೆ. ಆಮೇಲೆ ಆ ಥರ ಎಷ್ಟೊಂದು ಜನ ಅವ್ನ ಬಂಟ್ರು, ಅವ್ನ ಸಹಚರರು ಪ್ರಾಣತ್ಯಾಗ ಮಾಡಿದಾಗ್ಲೂ ಕೂಡ ಅವನ ಹೆಸರು ಮೆನ್ಷನ್ ಆಗಿದೆ. ಹೌದು, ಅವ್ನ ಬಂಟ್ರು ಇಲ್ಲ ಜೊತೆಗೆ ಅಲ್ಲ, ಅವರು ಡಿಫ್ರೆಂಟ್ ಆಗಿ, ಅವರು ಬೇರೆ ಯಾವುದೋ ಒಂದು ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಾಗ ಆ ಹೆಸರಲ್ಲೂ ಕೂಡ ವೀರ್ಗಲ್ಗಳನ್ನ ಹಾಕ್ಸಿದ್ದಾರೆ. ಬ್ಯಾಂಗ್ಳೂರ್ ಮ್ಯೂಸಿಯಂ ಈಗಲೂ ಆ ಥರದೊಂದು 3-4 ವೀರ್ಗಲ್ಲು ಹೌದು ಬಂಟ್ರದ್ದು ನಾಗತ್ತರನ ಹೆಸರು ಮೆನ್ಷನ್ ಆಗಿರೋದು. ನಾಗತ್ತರನ ಬಂಟ್ರದೇ 3 ವೀರ್ಗಲ್ ಇದೆ. ಹೌದು, ಎಲ್ಲೆಲ್ಲಿ ಸಿಕ್ಕಿರೋದು ಎಲ್ಲ ಇಲ್ಲ ಬೇಗೂರು ಸುತ್ತಮುತ್ತಾನೆ ಬಹುಶಃ ಸಿಕ್ಕಿರೋದು. ಅದೆಲ್ಲ ಈಗ ಬ್ಯಾಂಗ್ಳೂರ್ ಮ್ಯೂಸಿಯಂ ಅಲ್ಲಿ ಇದೆ. ಅವರೆಲ್ಲ ನಾಗತ್ತರ ಸತ್ತೋದ್ಮೇಲೆ ಸತ್ತೋಗಿರೋರು ಅಂತ. ಹೌದು ಹೌದು ಹೌದು, ಮೇ ಬಿ ಇರ್ಬೋದು, ಮುಂಚೆನೂ ಇರ್ಬೋದು, ಇಲ್ಲ ಅವನ ಆಳ್ವಿಕೆ ಸಮಯದಲ್ಲಿ ಅಂತ ಮೆನ್ಷನ್ ಆಗುತ್ತೆ. ಅವ್ನು ಬಂಟ್ರು ಪ್ರಾಣತ್ಯಾಗ ಮಾಡಿದ್ರು ಅಂತ, ಮೇ ಬಿ ಅವ್ನು ಇದ್ದಾಗಲೂ ಅವನು ಸತ್ತ ಮೇಲೂ ಇರಬಹುದು. ಕೆಲವೊಂದರಲ್ಲೆಲ್ಲ ನಮಗೆ ಡೇಟ್ಸ್ ಅಷ್ಟು ಉಲ್ಲೇಖ ಇಲ್ದಿರೋದ್ರಿಂದ ನಮ್ಗೆ ಅದು ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗಲ್ಲ. ಬಟ್ ಅವನ ಹೆಸರು ಈ ರೀತಿ ಇತ್ತು, ಎಲ್ಲಿ ನೋಡಿದ್ರು ಆ ಒಂದು ಈ ತರ ನಮ್ಗೆ ಇನ್ನೊಂದು ಹೆಸರು ಸಿಗುತ್ತಾ. ಈಗ ಬೆಂಗಳೂರಲ್ಲಿ ನಾವು ಹಂಗ ರಾಜ ಅಂತ ಹೋದ್ರೆ ಗಂಗರ ಆಳ್ತಿದ್ರು, ಗಂಗರ ಸಾಮಂತರುಗಳು ಇಲ್ಲಿದ್ರು ಅಂತ ಗೊತ್ತು. ಸೊ ಈಗ ಅದೇ ತರದ ಒಬ್ಬ ಸಾಮಂತರಲ್ಲೇ ನಮ್ಗೆ ನಾಗತ್ತರ ಈ ತರದ್ದು ಔಟ್ ಆಫ್ ಬೆಂಗಳೂರು, ಈ KR-ಪುರಂ ಮತ್ತೆ ಹೆಬ್ಬಾಳದಲ್ಲೆಲ್ಲ ಶ್ರೀ ಪುರುಷ ರಾಜನ್ ಸಿಕ್ಕಿದೆ ಮುಂಚೆ. ಬಟ್ ಶ್ರೀ ಪುರುಷ ಅವಾಗ ಇಲ್ಲೇ ಇದ್ರು, ಇಲ್ಲ ಚಕ್ರವರ್ತಿ, ಇದು ಅವರ ಆಡಳಿತ ಪ್ರದೇಶ ಆಗಿತ್ತು. ನೋಡಿ ಸರ್, ಗಂಗರಿಗೆ ನಿಮ್ಗೆ ಗೊತ್ತಿರುವಂಗೆ 4 ರಾಜಧಾನಿ ಇದೆ. ಇದು ಕೋಲಾರ, ಮಣ್ಣೆ, ಮಾನ್ಯಪ್ಪ, ಇದು ಇದರಲ್ಲಿ ಚನ್ನಪಟ್ಟಣದಲ್ಲಿ ಒಂದಿದೆ ಮಾಕುಂದ, ಆಮೇಲೆ ತಲಕಾಡೆ ಕಡೆ ರಾಜಧಾನಿ ಅವ್ರದ್ದು. ಫಸ್ಟು ಕೋಲಾರ, ಆಮೇಲೆ ಇದು ಮಾಕುಂದ ಚನ್ನಪಟ್ಟಣ, ಮಣ್ಣೆ ನೆಲಮಂಗ್ಲ, ನಮ್ಮ ನೆಲಮಂಗ್ಲದ ಹತ್ರ ಇದೆಯಲ್ಲ, 4ನೇದು ತಲಕಾಡು. ಇವು 4 ಗಂಗರ ರಾಜಧಾನಿ. ಸುಮಾರು 350-45 ಆಸ್ಪಾಸ್. ಕೋಲಾರ ಅಥವಾ ಮಣ್ಣೆ ಟೈಮ್ ಕೋಲಾರ ಜಾಗದಲ್ಲಿದ್ದಾಗೆಲ್ಲ ಮೋಸ್ಟ್ಲಿ ಶ್ರೀ ಪುರುಷ ಅವರೆಲ್ಲ ನೇರವಾಗಿ ಆಳ್ತಾ ಇರ್ತಾರೆ. ಹೌದು, ಖಂಡಿತ ಇದು ನೇರ ಆಡಳಿತಕ್ಕೆ ಒಳಪಟ್ಟಿತ್ತು. ಅವ್ರ ಕೆಳಗಡೆ ಅದೇ ಈ ನಾಗತ್ತರ ಅನ್ನುವಂಥ ಸಾಮಂತರುಗಳು. ಆ ಥರದವ್ರು ಬೇರೆಯವ್ರು ಯಾರಾದ್ರೂ ಸಿಗುತ್ತಾ ಬೆಂಗಳೂರಿಗೆ? ನೇಮು ಐ ಥಿಂಕ್ ಪರ್ಟಿಕ್ಯುಲರ್ ಆಗಿ ಇವ್ರದ್ದು ಅಷ್ಟು ಯಾರ್ದು ಸಿಕ್ಕಲ್ಲ ಅನ್ಸುತ್ತೆ ಸರ್. ಸೊ ಹೀಗೆ ನಾಗತ್ತರನ ನಂತರ ಚೋಳರದ್ದು ಅನೇಕ ಶಾಸನಗಳು ಆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೆ. ದೀಪಾಳೆ ಕಂಬ ಕೊಟ್ಟರು, ಏನೇನು ಸಣ್ಣ ಪುಟ್ಟ ದಾನ ಅದೆಲ್ಲ ಅವ್ರ ಹೆಸರುಗಳು ಕೊಟ್ಟು ನಾಗೇಶ್ವರ ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ಅದನ್ನೆಲ್ಲ ನಾವು ನೋಡ್ಬೋದು. ಅದಾದ ನಂತರ ಹೊಯ್ಸಳರ ಚಕ್ರವರ್ತಿಗಳಲ್ಲಿ ಬಂದಂತಹ ಪೂರ್ವಾದಿ ರಾಯರು ಅಂತ ಏನು ಹೇಳ್ತೀವಿ,
ಬನ್ನರ್ಘಟ್ಟ ಏನಿತ್ತು ಅದನ್ನ ಆಡಳಿತ ಮಾಡಿದವರು, ಒಮ್ಮಳಿಗೆಯ ನಾಡು ಅಂತ, ಅದ್ರದ್ದು ಒಂದಿನ ನಾವು ಮಾಡಬಹುದು. ಕಾರ್ಕಳ ಮಹಾರಾಯ ಅವರೆಲ್ಲ ಕೊಟ್ಟಿರುವಂತಹ ದಾನಗಳು ಬರುತ್ತೆ. ಅದಾದ ನಂತರ ಸ್ಟ್ರೈಟ್ ಅವೇ ವಿಜಯನಗರಕ್ಕೆ ಬಂದ್ಬಿಡುತ್ತೆ. ವಿಜಯನಗರಕ್ಕೆ ಬಂದಾಗ ಈ ಕೋಟೆ ಒಳಗಡೆ ಒಂದು ದೇವಸ್ಥಾನ ಇದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಬನ್ನಿ ಅದ್ರನ್ನ ನೋಡೋಣ ಇವಾಗ. ಸರಿ. ಇಲ್ಲಿ ನೋಡಿ ಇಬ್ರು ಅಪ್ಸರಿಯರವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಶಾಸನ ಇದೆ, ಸ್ವಸ್ತಿ ಶ್ರೀ ಭದ್ರಮಸ್ತು ಜಿನ ಶಾಸನದಲ್ಲಿ ನಾಗತ್ತರನ ಮಗಳು ತೊಣ್ಣೊಬ್ಬೆ ಸನ್ಯಾಸಗೈದು ಮುಡಿಪಿದಳ್ ಅಂತ ಒಂದು 9ನೇ ಶತಮಾನದ ಲಿಪಿಯಲ್ಲಿ ಶಾಸನ ಇದೆ. ನೋಡ್ಬೋದು. ಇನ್ನೂ ಅನೇಕ ಶಾಸನಗಳಿತ್ತು, ಜಿನಾಲಯ ಒಂದಿತ್ತು, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದ್ರದ ಒಂದು ಅಧಿಷ್ಠಾನದಲ್ಲಿ ಬಂದು ಆ ಕಲ್ಗಳು ಬಳಸಿದ್ರು ಅಂತ ಇಲ್ಲಿ ಕೆಲವು ಹೆಸರುಗಳು ಮೆನ್ಷನ್ ಆಗಿದೆ. ಕುಮಾರಣ್ಣ ಭಟ್ಟಾರು, ಕುಮಾರಣ್ಣ ಪೆರ್ಮಡಿ ಭಟ್ಟಾರ್ ಅಂತೆಲ್ಲ, ಇದೆಲ್ಲ ಅಸ್ಪಷ್ಟವಾಗಿದೆ, ಇನ್ನು ನಮ್ಗೆ ಫುಲ್ ಇರಬಹುದು. ಹೌದೌದು, 2 ಹೆಸರುಗಳು ನಿಮ್ಗೆ ಇಲ್ಲಿ ಕಾಣುತ್ತಲ್ವಾ ನಿಮ್ಗೆ. ಏನೋ ಒಂದು ಪೂಜೆಗೆ ಸಂಬಂಧಪಡೋರು ಭಟ್ಟಾರ್, ಭಟ್ರುಗಳು ಅಂತ ಹೇಳ್ತೀವಲ್ಲ. ಸೊ ಇವಾಗ ಇದೊಂದು 1000 ವರ್ಷಗಳಿಂದ ಏನೇನೇನೆಲ್ಲ ಆದ್ರೂನು ಹೌದು ಇದು ಹಂಗೆ ಉಳ್ಕೊಂಡಿದೆ. ಹೌದು. ಸೊ ಇದು ನೀವು ಹೇಳ್ದಂಗೆ ವಿಜಯನಗರ. ಹೌದು, ಇದು ಕಾಶಿ. ಇದೊಂದನ್ನ ಮಾತ್ರ ಮೋಸ್ಟ್ಲಿ ಚಿಕ್ಕದೇನಿತ್ತು ಅದನ್ನೇ ಬರ್ತಾ ಆಗಿ ಇದೊಂದಕ್ಕೋಸ್ಕರ ಉಳ್ಕೊಂಡಿರುತ್ತೆ ಸರ್. ಖಂಡಿತ ಸರ್, ಇದನ್ನೇನು ಮಾಡಕ್ ಆಗದೆ ಇರೋದಕ್ಕೆ. ಹೌದು. ಸೊ ಇದೊಂದು ಕೋಟೆ ಆವರಣ ಉಳ್ಕೊಂಡಿದೆ. ಬಹುಶಃ ವಿಜಯನಗರ ಕಾಲದಲ್ಲಿ. ಆಮೇಲೆ ಒಂದು ಕೋಟೆಯ ಕಲ್ಲಲ್ಲೂ ಕೂಡ ಒಂದು ಗರುಡನ ಕೆತ್ತನೆ ನಾವು ನೋಡಬಹುದು, ತೋರಿಸ್ತೀನಿ ಆಮೇಲೆ ನಿಮ್ಗೆ. ಆಮೇಲೆ ಇಲ್ಲಿ ವಿಶೇಷವಾಗಿ ನೋಡಿ, ಕೋಟೆ ಅದಾದ್ಮೇಲೆ ಬೆಳವಣಿಗೆ ಆಗಿಲ್ಲ ಅಂದಂಗೆ ನೀವು ಅವಾಗ ಬಂದಾಗ್ಲೂ ನೋಡಿದ್ವಿ, ಆಲದ ಮರ ಸುಮಾರು 500-600 ವರ್ಷದ್ದು ಹಳೆಯದು. ಸೊ ಗಂಗರನ ಅವನತಿ ಆದ್ಮೇಲೆ ಸ್ಟಿಲ್ ನೀವ್ ಹೇಳ್ದ ಹಾಗೆ ವಿಜಯನಗರದವರೆಗೂ ಈ ಬೇರೆ ಬೇರೆ ರೀತಿ ಏನೋ ಆಗಿರ್ಬೋದು. ಖಂಡಿತ ಆಗಿರೋ ಸಾಧ್ಯತೆಗಳಂತೂ ತುಂಬಾ ಇದೆ. ಅದ ನಂತರ ಅಂತೂ ಇಲ್ಲ. ಆದ ನಂತರ ಇಲ್ಲ. ಆಲ್ಮೋಸ್ಟ್ ಆ ಮರಾಗಿ ಬೆಳ್ಕೊಂಡಿರೋದು ನೋಡ್ಬೋದು. ನಾನು ಹೇಳಿದ್ನಲ್ಲ ವಾಟರ್ ಬಾಡಿ ಅಂತ, ನೋಡಿ ಅಲ್ಲಿದೆ, ಅದು ಡಿಫ್ರೆಂಟ್ ಆಗಿರುವಂತಹ ವೆಲ್. ಆಮೇಲೆ ಕಂದಕಗಳು ಕಾಣುತ್ತೆ ನಮ್ಗೆ, ಹಾಳು ಕಿತ್ತು ಕಂದಕಗಳು ಅಂತ ಹೇಳಿ. ಆಮೇಲೆ ಬುರ್ಜ್ಗಳು ಅಷ್ಟೇ, ನಾವಲ್ಲಿ ಮೇಲೆ ಹತ್ತಿದಾಗ ಕಾಣಿಸ್ತದೆ. ಹೌದು, ರೌಂಡ್ ಶೇಪ್ ಅಲ್ಲಿ ಕಾವಲು ಕಾಯ್ಲಿಕ್ಕೆ. ಬಹುಶಃ ಒಂದು ಯೂನಿವರ್ಸಿಟಿ ತರ ಇರಬಹುದು, ಇಲ್ಲ ಅಂದ್ರೆ ಇಂಪಾರ್ಟೆಂಟ್ ವರ್ತಕರುಗಳು ಮಾತ್ರ ಉಳ್ಕೊಳ್ಳಿಕ್ಕೋಸ್ಕರ ಅವ್ರಿಗೊಂದು ಸೆಕ್ಯೂರಿಟಿ ಕೊಡ್ಬೇಕಲ್ಲ, ಹಾಗಾಗಿ ಆತರನೇ ಒಂದು ಘಟಿಕಾ ಕೇಂದ್ರನೇ ಆಗಿದ್ದು ಅವರಿಗೋಸ್ಕರ ಒಂದು ಕೋಟೆ, ಒಂದು ಸೈನ್ಯ, ಒಂದು ಪಡೆ ಇದನ್ನೆಲ್ಲ ಬಿಟ್ಟಿರೋದಕ್ಕೆ ಚಿಕ್ಕದಾಗಿದೆ. ಹೌದು, ಅದರ್ವೈಸ್ ಇದನ್ನ ಒಂದು ಮೂಲ ಕೋಟೆ ಅನ್ನಕ್ಕಂತೂ ಆಗಲ್ಲ. ನೋಡಿ ಹೇಗಿದೆ, ಇಳಿಯಕ್ ನೋಡಿ ಹೇಗ್ ಸ್ಟೆಪ್ಸ್ ಮಾಡಿದ್ರು, ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಹೌದು ನೋಡಿ, ಇಳಿಯಕ್ಕೆ ಹೇಗೆ ಸ್ಟೆಪ್ಸ್ ಮಾಡಿದ್ರು ಅಂತ ಹೇಳ್ಕೊಂಡು ಹೋಗಿ. ಈಗಲೂ ಕೂಡ ನೋಡಿ ಇವತ್ತಿಗೂ ನೀರು ಕಾಣುತ್ತೆ. ಇದು ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ವೆಲ್ ಅಂತ ಹೇಳ್ಬೋದು. ಬೆಂಗಳೂರಿಗೆ ಏನಾದರೂ ಎಕ್ಸಿಸ್ಟಿಂಗು ನೀರಿರುವಂಥ ಒನ್ ಆಫ್ ದ ಓಲ್ಡೆಸ್ಟ್ ವೆಲ್ ಏನಾದರೂ ಇದ್ರೆ ಅದು ಈ ಬೇಗೂರು ಕೋಟೆಯಲ್ಲಿರುವಂತಹ ವೆಲ್ ಅಂತ. ಒನ್ ಆಫ್ ದಿ ಓಲ್ಡೆಸ್ಟ್. ಅಂದ್ರೆ ಈಗ ನಾವು ಇದ್ರ ಇತಿಹಾಸ ಮಾತಾಡಕ್ ಹೋದಾಗ್ಲೇ ನಮ್ಗೆ ಹೆಂಗ್ 1200 ವರ್ಷ ಸಿಕ್ತು. ಹೌದು. ಸೊ ಅದಕ್ಕಿಂತ ಒಂದು 200 ವರ್ಷ 300 ವರ್ಷ ಅಂತೂ ಹಳೆದಿರುತ್ತೆ. ಹೌದು, ಹಾಗಾಗಿ ಒಂದು 1500 ವರ್ಷದ ಹಿಂದಿನ ಬಾವಿ ಇಂದಿಗೂ ಇದೆ. ಹಂಗ್ ಲೆಕ್ಕ ಹಾಕೊಳಕ್ ಹೋದ್ರೆ ಬೆಂಪೂರು ಸ್ಥಾನ ಅಂತ 5ನೇ ಶತಮಾನದಲ್ಲೇ ನಮ್ಗೆ ಒಂದು ದಾಖಲೆ ಸಿಕ್ಕಿದಾಗ ಬಹುಶಃ ಇರ್ಬೋದು 1500 ವರ್ಷನೂ ಕೂಡ ಇರ್ಬೋದು ಅಂತ ಹೇಳ್ದಂಗೆ. ನಾಗತ್ತರ ಅನ್ನೋ ವ್ಯಕ್ತಿ ಇಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ ಆಗಿದ್ದರಿಂದ ಸೊ ಈಗ ನಮ್ಗೆ ದೇವಸ್ಥಾನದಲ್ಲಿ ಏನೆಲ್ಲ ಸಿಕ್ಕಿದ್ವು ಅವ್ರಿಗೆ ರಿಲೇಟೆಡಬಲ್ ಆಗಿರೋ ಜಾಗ ಇದು. ಬೇಗೂರಲ್ಲಿ ಒಂದು ಕೋಟೆ, ನೀವು ಹೇಳ್ದಂಗೆ ಒಂದು ಘಟಿಕಾ ಸ್ಥಾನ. ಸೊ ಅವ್ರ ಮಗಳು ಪ್ರಾಬಬಲಿ ತಂದೆಯ ಸಾವಿನ ನಂತರನೋ ಗಂಡನ ಸಾವಿನ ನಂತರನೋ ಆಕೆ ಇದೆಲ್ಲದ್ರಿಂದ ನಶ್ವರ ಜೀವನ ಅಂತೆಲ್ಲೇನೋ ಯೋಚನೆ ಮಾಡಿಕೊಂಡು ಸೊ ಒಂದು ಜೈನಿಸಮ್ ಬಂದು ಆಕೆ ಕಾರ್ಯ ಮೋಸ್ಟ್ಲಿ ಅವಾಗ ನೀವು ಹೇಳ್ದಂಗೆ ಇದು ಘಟಿಕಾ ಸ್ಥಾನ, ಸೊ ಇಲ್ಲೇ ಬಂದು ನೆಲೆಸ್ಕೊಂಡು ಸೊ ಇಲ್ಲೇ ಆಕೆ ಎಂಡ್ ಆಗಿರೋ ಸಾಧ್ಯತೆನೂ ಇದೆ. ಹಾಗಾಗಿ ಆ ಶಾಸನ ಇಲ್ಲೇ ಇದೆ. ಹಾಗಾಗಿ ಶ್ರವಣಪ್ಪನ ದಿಬ್ಬ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಒಬ್ಬ ಜೈನ ತೀರ್ಥಂಕರ, ಮೋಸ್ಟ್ಲಿ ಅದು ಗಂಗರ ಕಾಲದೇ, ತಲೆ ಇಲ್ಲ, ಯುದ್ಧದಲ್ಲಿ ಇದಾಗಿರ್ಬೋದು. ನಂತರ 1426ಕ್ಕೆ ಅಲ್ಲಿ ಒಂದು ಶಾಸನ ಕೂಡ ಇದೆ. ಅಲ್ಲಿ ಒಂದು ಜಿನಾಲಯ ಇತ್ತು ಅಂತ, ಜೈನ ಬಸದಿ ಕೂಡ ಇತ್ತು ಅಂತ. ಅಂದ್ರೆ ಬೆಂಗಳೂರಿನಲ್ಲಿ ಇವಾಗ ನಮ್ಗೆ ಶ್ರವಣ ಬೆಳಗೊಳ ಗೊತ್ತು, ಚಾಮುಂಡರಾಯ ಕಟ್ಸಿದಂತಹ ಒಂದು ಬಸದಿಗಳಿದೆ, ಚಂದ್ರಗುಪ್ತ ಮೌರ್ಯರು ಬಂದಿದ್ರು ಅದೆಲ್ಲ ಹೇಳ್ತಾರಲ್ಲ. ಆದ್ರೆ ಬೆಂಗಳೂರಲ್ಲಿ 9ನೇ ಶತಮಾನದ ಜೈನ ಬಸದಿಯ ಅವಶೇಷಗಳು ಈಗಲೂ ಇದೆ. ಅಂದ್ರೆ ಅಲ್ಲೊಂದು ಜೈನ ಬಸದಿ ಇತ್ತು ಅಂದ್ರೆ ಒಂದು ಜೈನ ಧರ್ಮಕ್ಕೂ ಅಷ್ಟೇ ಆದ್ಯತೆ. ಅಂದ್ರೆ ನೋಡಿ, ನಾಗತ್ತರ ಒಬ್ಬ ಶೈವ, ಅವ್ರ ಮಗಳು ಬಂದು ಅವನ ಮಗನೂ ಶೈವನ್ನೇ ಇರಬಹುದು ಬಹುಶಃ. ಏನು ಬುಟ್ಟಣ್ಣ ಶೆಟ್ಟಿ ಅಂತ ಇದೆ ಹೆಸರು. ಈಕೆ ತೊಂಡೊಬ್ಬೆ ಅನ್ನೋಳು ಜೈನ ಧರ್ಮ, ಜೈನ ಮತಿಯಳು. ಈಗ ನಾವು ಇಲ್ಲಿ ನೋಡಿದಾಗ ನೋಡಿ 9ನೇ ಶತಮಾನದ
ಮನದಲ್ಲೇ ಆ ಹೆಣ್ಮಗ್ಳಿಗೆ ಒಂದು ಸ್ವತಂತ್ರ ಇತ್ತು, ಧರ್ಮವನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಸ್ವತಂತ್ರ ಇತ್ತು. ಹೌದು. ತಂದೆ ಕೂಡ ಅದನ್ನ ಬಿಟ್ಕೊಟ್ಟಿದ್ರು. ಆಕೆ ಆ ಜೈನ ಧರ್ಮದ ಒಂದು ಆಚರಣೆಯನ್ನ ಮಾಡಿ ಪ್ರಾಣ ತ್ಯಾಗ ಮಾಡಿದ್ಲು ಅನ್ನೋದಕ್ಕೆ ಒಂದು ಒಳ್ಳೆ ಉದ್ದೇಶ, ಒಂದು ಏನಂತ ಹೇಳ್ತೀವಿ ಒಳ್ಳೆ ಉದ್ದೇಶ ಅಂದರೆ ಆ ಹೆಣ್ಮಕ್ಳಿಗೆ ಇದ್ದಿದ್ದು ಸ್ವತಂತ್ರದ ಬಗ್ಗೆ, ಅಸ್ತಿತ್ವದ ಬಗ್ಗೆ ಆ ಶಾಸನ ಮಾತಾಡುತ್ತೆ. ಹೌದೇ, ನೀವು ಹೇಳಿದಾಗೆ ಇದು ಒಂದು ಅಲ್ಲಿಯವರೆಗೂ ವಿಜಯನಗರದ ಕಾಲದವರೆಗೂ ಘಟಿಕಾ ಸ್ಥಾನವಾಗಿ ಅಗ್ರಹಾರವಾಗೋ ಅಥವಾ ಇದನ್ನೇನ್ ಮಾಡ್ಕೊಂಡಿದ್ರು ಅವರು ಅಷ್ಟು ಚೆನ್ನಾಗಿ ನಡೆದಿದೆ. ಸೊ ಯಾವಾಗ ಕೆಂಪೇಗೌಡರ ಕಾಲದಲ್ಲೂ ಇದಕ್ಕೆ ಏನೇನು ಆಗ್ಬೇಕು ಆಗಿದೆ. ಪೋಸ್ಟ್ ಕೆಂಪೇಗೌಡ ಕಾಲ ನಮಗೆ ದೊಡ್ಡ ದೊಡ್ಡ ರಾಜರುಗಳಿಗೇನೆ ಐಡೆಂಟಿಟೀಸ್ ಇರ್ಲಿಲ್ಲ ಇಲ್ಲಿ. ಹೌದೌದು, ಸಾಮಂತರುಗಳನ್ನೆಲ್ಲ ಸುಮ್ಮನೆ ಸೈಡ್. ಆಮೇಲೆ ಸರ್ ಏನಾಯ್ತು, ಆಮೇಲೆ ಕೆಂಪೇಗೌಡರು ಆದ್ಮೇಲೆ ಫೋಕಸ್ ಎಲ್ಲ ನಮ್ಮ ಪೇಟೆ ಕೋಟೆ ಪ್ರದೇಶ, ಅಲ್ಲಿ ಕೋಟೆ ನಿರ್ಮಾಣ, ಅದಕ್ಕೆ ಇಂಪಾರ್ಟೆನ್ಸ್ ಸಿಗ್ತಾ ಹೋಗಿದೆ. ಈಗ ಜಿನಾಲಯದ ಹತ್ರ ಹೋಗೋಣ ಸರ್. ಹಾ ನಡಿ. ಓಹೋ, ಇಲ್ಲಿ ಬಂದು ನಿಂತಿದೆ ಇದು ಜಿನಾಲಯನ ನೋಡಬಹುದು. ಇದೇನು ಸರ್, ಇದು ಮೋಸ್ಟ್ಲಿ ಬಾಹುಬಲಿ ಅಲ್ಲ, ಪಾರ್ಶ್ವನಾಥ ಒಂದು ತೀರ್ಥಂಕರ್, 24 ತೀರ್ಥಂಕರರು. ಹೌದು. ಹೇಗೆ 24 ತೀರ್ಥಂಕರನ ಕಂಡಿಡಿತೀವಿ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಚಿಹ್ನೆ ಇರುತ್ತೆ. ಅಜಿತನಾಥನಿಗೆ ಆನೆ, ಮಹಾವೀರನ್ಗೆ ಸಿಂಹ, ಆ ಥರ ಅದ್ರ ಮೇಲೆ ಕಂಡಿಡಿತಾ ಹೋಗ್ತೀವಿ. ಅವ್ರಿಗೆ 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂದ್ರೆ ಸರ್ಪ ಇರೋದು. ಹೌದೌದು. ಇದೆಲ್ಲ ವಿವಿಧ ಭಂಗಿಗಳೆಲ್ಲ ನೀವು ನೋಡ್ಬೋದು ಅವ್ರು ಕೂತಿರುವಂಥದ್ದು. ಸರ್ ನೋಡ್ತಾ ಇದ್ದೀರಲ್ಲ, ಇದೇ ಚೊಕ್ಕಿಮಯ ಜಿನಾಲಯದ ಅವಶೇಷಗಳು. ಆತ ಒಂದು ಮೂಲ ಸಂಘ ಅಂದರೆ ಒಂದು ಜೈನರಲ್ಲಿ ಗುಂಪುಗಳು ಮಾಡ್ಕೊತಾ ಇದ್ರು. ಆ ಮೂಲ ಸಂಘಕ್ಕೆ ಸಂಬಂಧಪಟ್ಟಿದ್ದ ಚೊಕ್ಕಿಮಯ ಅನ್ನುವನ ಜಿನಾಲಯ ಇದು. ನೋಡ್ಬೋದು ಗಂಗರ ಕಾಲದ್ದು ಒಂದು ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆಯೋ, ತಲೆ ಇಲ್ಲ. ಯಾವುದೋ ಒಂದು ಬಹುಶಃ ಒಂದು ತೀರ್ಥಂಕರ ಇರ್ಬೋದು, ತೀರ್ಥಂಕರರ ಮೂರ್ತಿ. ಶ್ರವಣಪ್ಪನ ದಿಬ್ಬ ಅಂತ ಹೇಳಿ ಇವತ್ತಿಗೂ ಇಲ್ಲಿರುವಂಥ ಜನ ನಡ್ಕೊತಾರೆ. ಒಂದು ನಿರ್ದಿಷ್ಟ ದಿನ ಬಂದು ಅವ್ರಿಗೆ ಒಂದು ನೈವೇದ್ಯವನ್ನು ಮಾಡಿ, ಈ ಅವಲಕ್ಕಿಯಿಂದ ಬೆಲ್ಲದಿಂದ ನೈವೇದ್ಯ ಮಾಡಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಇವತ್ತು. ಈಗಲೂ ಕೆಲವಾರು ಬೇಗೂರಿನ ಜನರು ಅಳುಬ್ರು ಯಾರಿದ್ದಾರೆ ಅವ್ರು ಬಂದು ನಡ್ಕೊಳ್ಳೋಂಥದ್ದು ಶಾಸನ ಕಾಣಿಸ್ತಾ ಇದೆ. 1426 ಸೂರ್ಯ ಚಂದ್ರ ಅಲ್ಲಿ ತಪಸ್ ಮಾಡ್ತಾ ಇರೋದು ಕಾಣ್ತಿದೆ, ಒಂದು ಯೋಗದ ಭಂಗಿನಲ್ಲಿ ಕೂತಿರುವಂಥದ್ದು. ಸೊ ಚೊಕ್ಕಿಮಯ ಅನ್ನೋರ ಮಗ ನಾಗಿಯ ಕರಿಯ ದಂಡನಾಯಕ ಅಂತೇಳಿ ಆತ ಕಲಿಯೂರು ಅಗ್ರಹಾರ ಅಂತ ಒಂದು ಈ ಜಿನಾಲಯಕ್ಕೆ ದಾನ ಕೊಟ್ಟಿರುವಂತ ಶಾಸನ ಅದು. ಅಂದ್ರೆ ಅದು ನಡ್ಕೊಂಡು ಹೋಗ್ಲಿ ಅಂತ. ಹೌದು, ಅವರಲ್ಲಿ ಮೂಲ ಸಂಘ ಅಂತ ಏನಿತ್ತು ಅದರಲ್ಲಿ ಮೋಸ್ಟ್ಲಿ ಇವೆಲ್ಲ ನಮ್ಮ ನಾಗತ್ತರ ಅವರ ಮಗಳು ಇಲ್ಲಿ ಒಂದಷ್ಟು ದಿನ ಕಂಟಿನ್ಯೂ ಮಾಡಿರ್ಬೋದು ಬಹುಶಃ. ಸ್ವಲ್ಪ ಜೈನಿಸಮ್ದು ಆ ಕಾಲದಿಂದಲೇ ಶುರುವಾಗಿ. ಸೊ ಇಲ್ಲಿನ ನಮ್ಗೆ ಶಾಸನ ಸಿಕ್ಕದು 1426, ಅಂದ್ರೆ 9ನೇ ಶತಮಾನದಿಂದ ಇನ್ನ 500 ವರ್ಷ ಇದು ನಡ್ಕೊಂಡ್ ಬಂದಿದೆ ಅಂತ. ಹೊಯ್ಸಳರ ಅವನತಿ ಕಾಲಕ್ಕೆ ಬಹುಶಃ ಇಲ್ಲಿ ಇದೆಲ್ಲ ಅಂತ್ಯ ಆಗಿರಬಹುದು ಅನ್ಸುತ್ತೆ. ಕಲಿಯೂರು ಅಗ್ರಹಾರ ಅನ್ನೋದು ಈಗ ಕಾಳೇನ ಅಗ್ರಹಾರ ಅಂತ ಇದೆ ಬನ್ನರ್ಘಟ್ಟ ರೋಡಲ್ಲಿ, ಅದಿರ್ಬೋದು ಅಂತ ಒಂದು ಪ್ರೆಡಿಕ್ಷನ್ಸ್ ಇದೆ. ನೋಡಿ ಅಧಿಷ್ಠಾನ ಎಲ್ಲ ನೋಡ್ಬೋದು, ಅಲ್ಲಿ ಜೈನ ತೀರ್ಥಂಕರರು, ಹರಿಯಂಕರು, ಪಾರ್ಶ್ವನಾಥ ಅವರ ಮೂರ್ತಿ ಇದೆ. ಇದೆಲ್ಲ ಒಂದು ಇಲ್ಲಿ ಅವರ ಅಷ್ಟು ತೀರ್ಥಂಕರರು. ಹೌದು. ಯಾಳಿ ಕಾಣುತ್ತೆ ನಿಮ್ಗೆ, ನೋಡಿ ಯಾಳಿ ರೂಪದಲ್ಲಿ ಕಪೋತ ಕಾಣುತ್ತೆ. ಸೊ ಅದೆಲ್ಲ ಒಂದು ಹೇಗಿತ್ತು ಒಂದು ವಿಜಯನಗರದ ಕಾಲ, ಮತ್ತೆ ಯಾಳಿ ಶಿಲ್ಪಗಳು ಅದೆಲ್ಲ ಇದೆ. ಬಟ್ ಈ ಮೂರ್ತಿ 9ನೇ ಶತಮಾನದ್ದೇ, ಬಹುಶಃ ಗಂಗರ ಕಾಲದ್ದೇ ಅನಿಸುತ್ತೆ. ಸೊ ಜೈನರ ಅಸ್ತಿತ್ವವನ್ನು ಕಂಡಿತ್ತು ಇಲ್ಲಿ. ನಂತರ ಆಲ್ಮೋಸ್ಟ್ ಒಂದು 15ನೇ 16ನೇ ಶತಮಾನದಷ್ಟೊತ್ತಿಗೆ ಅವನತಿ ಕೂಡ ಆಗಿರಬಹುದು ಅಂತ. ಸರ್ ಇದಿಷ್ಟು 5ನೇ ಶತಮಾನದಿಂದ ಇಲ್ಲಿವರೆಗೂ ಬೇಗೂರಿನ ಒಂದು ಡೆವಲಪ್ಮೆಂಟ್ಸ್ನೆಲ್ಲ ನಾವು ನೋಡ್ತಾ ಬಂದ್ವಿ. ಹೇಗೆ 9ನೇ ಶತಮಾನದಲ್ಲಿ ಅದು ಉಚ್ಛ್ರಾಯ ಕಾಲ, ನಾಗತ್ತರ ಕಲಿಯುಗದ ಹನುಮ, ಗಂಗರಸರಿಗೆ ಹನುಮನಾಗಿ ಇದ್ದಂಥವನು. ಸೊ ಇಲ್ಲಿನ ಪಾಳೆಗಾರ, ಸಾಮಂತ ರಾಜ ಅಂತಲೇ ಹೇಳ್ಬೋದು. ಸುಮಾರಷ್ಟು ಶಾಸನಗಳು, ಅವನ ಯುದ್ಧ ಗೆದ್ದಿರುವಂಥದ್ದು. ಕಡೆಯದಾಗಿ ಅವನು ಪ್ರಾಣತ್ಯಾಗ ಮಾಡ್ದ, ಅವನ ಪಟ್ಟ ಯಾರು ಕಟ್ಟಿದ್ರು, ಅಲ್ಲಿಂದ 12 ಊರುಗಳೇನು, ಬೆಂಪೂರು 12 ಹೇಗಾಯಿತು, ಅಲ್ಲಿಂದ ಬೇಗೂರವರೆಗೂ ಸಾಕಷ್ಟು ನಾವು ಪಂಚಲಿಂಗ ದೇವಾಲಯಗಳು, ಗಂಗರು, ಚೋಳರು, ಹೊಯ್ಸಳರು, ಪೂರ್ವಾದಿರಾಯರು, ಅಂದರೆ ಹೊಯ್ಸಳ ಕೆಳಗೆ ಬರುವಂಥ ಪೂರ್ವಾದಿರಾಯರು, ವಿಜಯನಗರ ಕಾಲ ಏನು ಕಾಶಿ ವಿಶ್ವನಾಥ ದೇವಸ್ಥಾನ ಬೇಗೂರು ಕೋಟೆ ಒಳಗೆ ನೋಡಿದೆ, ಅಲ್ಲಿ ಗಂಟನೂ ಸಾಕಷ್ಟು ಶಾಸನ, ಕೊಡೆಗಳು, ಕೆರೆಕಟ್ಟೆಗಳು, ಈ ಸುತ್ತಮುತ್ತ ಪ್ರದೇಶವನ್ನು ಆಳಿದಂತಹ ಒಂದು ಪ್ರಮುಖ ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರ ಬೇಗೂರಾಗಿತ್ತು ಅಂತ ಹೇಳಿ ಇಲ್ಲಿಗೆ ಈ ಒಂದು ಬೇಗೂರ ಒಂದು ಎಪಿಸೋಡ್ನ ಮುಗಿಸೋಣ ಸರ್.
ಎಸ್ ಸರ್, ನನಗನ್ಸಿದ್ದು ಇವಾಗ ನೀವು ಒಂದು 9ನೇ ಶತಮಾನದಿಂದಲೂ ನಾವು ಎವಿಡೆಂಟಲ್ ಆಗಿ ನೋಡ್ತಾ ಬಂದಾಗ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ನಮಗೆ ಶಾಸನಗಳಾಗಲಿ, ವೀರಗಲ್ಲುಗಳಾಗಲಿ, ಬೇಗೂರಿನ ಪಳವಳಿಕೆಗಳಾಗಲಿ, ಅವತ್ತಿನ ಕಾಲಕ್ಕೆ ಒಂದು ಜೈನ ಮತಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಂಥದ್ದು ಮತ್ತು ಅದನ್ನು ಸಮಾನವಾಗಿ ನೋಡಿದಂಥ ಜಾಗ. ಬಟ್ ಹೆಂಗೆ ಕಾಲಕ್ರಮೇಣ ಜಿಯೋಗ್ರಫಿಕಲ್ ಆಗಿ ಬದಲಾಗುತ್ತೆ ಮತ್ತೆ ಅನ್ನೋದು ನೋಡಿದ್ರೆ, ಇವಾಗ ನೋಡಿದ್ರೆ ಈಗ ಇದೆಲ್ಲ ಒಂದು ಮೂಲೆಯಲ್ಲಿದೆ, ಅದಲ್ಲದೆ ಬೇರೆ ಬೇರೆ ರೀತಿಯ ಬದಲಾವಣೆ ಹೇಗಾಗುತ್ತೆ ಅಂದರೆ ಈಗ ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಕ್ರಿಶ್ಚಿಯನ್ಸ್ಗಳೇ ಈ ಸುತ್ತಮುತ್ತ. ಸೊ ಇದೇ ಒಂದು ವೈವಿಧ್ಯತೆ ಅಂತ ಅನ್ಸುತ್ತೆ ನನಗೆ. ಇದಲ್ಲದೆ ಹಾಗೆ ಇನ್ನೊಂದಷ್ಟು ನಿಮ್ಮ ಜೊತೆ ನಾವು ಬೆಂಗಳೂರು ಕುರಿತಂತ ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಈ ಫ್ರೆಂಚರು ಇಲ್ಲಿ ಸೆಟಲ್ಮೆಂಟ್ಸ್ಗಳು ಮಾಡ್ಕೊಂಡಿದ್ರು. ಸೋಮನಹಳ್ಳಿ ಆಗಿರ್ಬೋದು, ಬೇಗೂರು ಆಗಿರ್ಬೋದು, ಈ ಥರ ಸುಮಾರಷ್ಟು ಇಲ್ಲಿನ ಜಾಗಗಳು. ಇವರೆಲ್ಲರೂ ಕೂಡ ಉತ್ರಳ್ಳಿನಲ್ಲಿ ಒಂದು ಹನುಮಗಿರಿ ಬೆಟ್ಟ ಇದೆ, ಅಲ್ಲಿ ಏಸು ಬೆಟ್ಟ ಅಂತ ಇದೆಯಲ್ಲ, ಅಲ್ಲಿಗೆ ಬಂದು ವರ್ಷಕ್ಕೆ ಬಂದು ಇವರೆಲ್ಲ ಬಂದು ಅಲ್ಲಿ ನಡ್ಕೊಂತಾರೆ. ಹಾಗಾಗಿ ಫ್ರೆಂಚರ ಒಂದು ಆಳ್ವಿಕೆಯಲ್ಲಿ ಕ್ರೈಸ್ತ ಧರ್ಮದ ಆಗಮನ ಕೂಡ ಬೇಗೂರ್ಗಾಗುತ್ತೆ. ಹಾಗಾಗಿ ಫ್ರೆಂಚ್ ಅವ್ರು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಂತ ಹೌದೌದು ಒಂದು ಜಾಗ ಆಗಿತ್ತೆ. ಈಗಲೂ ಕೂಡ ಕಾರ್ತಿಕ್ ಸೋಮವಾರಗಳಾಗಿರ್ಬೋದು, ಜಾತ್ರೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ನಡೆಯುತ್ತೆ. ಆದರೆ ಇತಿಹಾಸದ ಹೊಡೆತಕ್ಕೆ ಕಾಲದ ಹೊಡೆತಕ್ಕೆ ಇತಿಹಾಸ ಸಿಲುಕಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಪಳವಳಿಕೆ ಸ್ಮಾರಕವಾಗಿ ಗುರುತುಗಳನ್ನ ಹಾಗೆ ಉಳಿಸ್ಕೊಂಡಿದೆ. ಇವನ್ನೆಲ್ಲ ಉಳಿಸ್ಕೊಂಡು ನಮ್ಮ ಸರ್ಕಾರ ಆಗಲಿ, NGOಗಳಾಗಲಿ ಜೊತೆಗೂಡಿ ಏನಾದರೂ ಉಳಿದಿರೋಂಥ ಪಳವಳಿಕೆಗಳನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ಬಿಟ್ಟು ಹೋದರೆ ಇದೆಲ್ಲ ಒಂದು ಒಳ್ಳೆ ದೊಡ್ಡ ಆಧಾರಗಳಾಗುತ್ತೆ ಅಂತ ಹೇಳಿ ಈ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.